ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಆರ್ ಕೆ ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಸ್ಟಾಕ್ಸ್. ಸ್ಟಾಕ್ಸಲ್ಲಿ ವಾಟ್ ಈಸ್ ಸ್ಟಾಕ್ಸ್, ಮೀನಿಂಗ್ ಆಫ್ ಸ್ಟಾಕ್ಸ್, ಟೈಪ್ಸ್ ಆಫ್ ಸ್ಟಾಕ್ಸ್. ವಾಟ್ ಈಸ್ ಸ್ಟಾಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟು. Stock is a type of security that significant ownership in a corporation and represent of a claim on part of the corporation assets and earnings. ಅಂದರೆ ಸ್ಟಾಕ್ ಅನ್ನೋದು ಒಂದು ಸೆಕ್ಯೂರಿಟಿ ಇದ್ದಾಗಿರುತ್ತೆ. ಅದು ಏನು ಹೇಳುತ್ತೆ ಅಂದರೆ ಕಾರ್ಪೊರೇಷನಲ್ಲಿ ಸ್ಟಾಕ್ ಅನ್ನೋದು ಒಂದು ಓನರ್ಶಿಪ್ ಇದ್ದಾಗೆ. ಒಂದು ಕಾರ್ಪೊರೇಷನ್ ಅಲ್ಲಿ ಅಸೆಟ್ಸ್ ಆ್ಯಂಡ್ ಅರ್ನಿಂಗ್ಸ್ನ ಕಂಪನಿಗೆ ಹೇಗೆ ರನ್ ಆಗುತ್ತೆ ಅನ್ನೋದನ್ನು ಸ್ಟಾಕ್ಸ್ ತಿಳಿಸ್ಕೊಡುತ್ತೆ. Stock is a bundle of fully paid share but yet together from a continued so that it may be dividend into any amount and transferred into any fractions as per Companies Act when the all shares of company have been fully paid up. ಅಂದರೆ ಒಂದು ಸ್ಟಾಕ್ಸ್ನ ಒಂದು ಕಂಪನಿನಲ್ಲಿ ಅಥವಾ ಆರ್ಗನೈಜೇಷನಲ್ಲಿ ಒಂದು ಸ್ಟಾಕ್ಸ್ನ ಬಂಡಲ್ ಅಥವಾ ಫುಲ್ಲಿ ಪೇಡಾಗಿ ಶೇರ್ನ ಮಾಡ್ತಾ ಹೋಗ್ತಾರೆ. ಅದನ್ನು ಟುಗೆದರ್ಗೆ ಕನ್ವರ್ಟ್ ಮಾಡ್ತಾನೂ ಕೂಡ ಹೋಗ್ತಾರೆ ಶೇರ್ಸ್ನ. ಅದು ಡಿವಿಡೆಂಡ್ ಮತ್ತು ಅಮೌಂಟ್ನ ಯಾವುದಾದ್ರೂ ಆರ್ಗನೈಜೇಷನಲ್ಲಿ ಏನಾದರೂ ಶೇರ್ಸ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ಡಿವಿಡೆಂಡ್ ಮತ್ತು ಅಮೌಂಟ್ನ ಆರ್ಗನೈಜೇಷನಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಟೈಪ್ಸ್ ಆಫ್ ಸ್ಟಾಕ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾಕ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಒನ್ ಈಕ್ವಿಟಿ ಶೇರ್ಸ್ ಅಂದರೆ ಕಾಮನ್ ಸ್ಟಾಕ್. ಸೆಕೆಂಡ್ ಒನ್ ಪ್ರಿಫರೆನ್ಸ್ ಶೇರ್ಸ್, ಪ್ರಿಫರ್ಡ್ ಸ್ಟಾಕ್ಸ್. ಕಾಮನ್ ಸ್ಟಾಕ್ ಅಂದರೆ ಕಾಮನ್ ಸ್ಟಾಕ್ ಈಸ್ ಎ ಸೆಕ್ಯೂರಿಟಿ ದಟ್ ರೆಪ್ರೆಸೆಂಟ್ ಓನರ್ಶಿಪ್ ಇನ್ ಎ ಕಾರ್ಪೊರೇಷನ್. ಹೋಲ್ಡರ್ ಆಫ್ ಕಾಮನ್ ಸ್ಟಾಕ್ ಎಕ್ಸ್ಕ್ಲೂಸಿವ್ ಕಂಟ್ರೋಲ್ ಬೈ ಎಲೆಕ್ಟಿಂಗ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ವೋಟಿಂಗ್ ಆನ್ ಎ ಕಾರ್ಪೊರೇಟ್ ಪಾಲಿಸಿ. ಇನ್ ದಿ ಈವೆಂಟ್ ಆಫ್ ಎ ಲಿಕ್ವಿಡೇಷನ್ ಕಾಮನ್ ಶೇರ್ಸ್ ಹೋಲ್ಡರ್ಸ್ ಹ್ಯಾವ್ ಎ ರೈಟ್ಸ್ ಟು ಬಿ ಕಂಪನೀಸ್ ಅಸೆಟ್ಸ್ ಆಫ್ಟರ್ ಬಂಡಲ್ ಹೋಲ್ಡರ್ಸ್ ಆಫ್ ಪ್ರಿಫರ್ಡ್ ಸ್ಟಾಕ್ ಹೋಲ್ಡರ್ಸ್ ಆ್ಯಂಡ್ ಅದರ್ ಡೆಬಿಟ್ ಹೋಲ್ಡರ್ಸ್ ಆರ್ ಎ ಪೇಡ್ ಫುಲ್ಲಿ. ಅಂದರೆ ಕಾಮನ್ ಸ್ಟಾಕಲ್ಲಿ ಒಂದು ಸೆಕ್ಯೂರಿಟಿ ಇದ್ದಾಗೆ ಓನರ್ಶಿಪ್ ಒಂದು ಸ್ಟಾಕ್ ಅನ್ನೋದು ಓನರ್ಶಿಪ್ ಆಗಿ ಸೆಕ್ಯೂರಿಟಿಯಾಗಿ ಕಾರ್ಪೊರೇಷನಲ್ಲಿ ಇರುತ್ತೆ. ಕಾಮನ್ ಸ್ಟಾಕಲ್ಲಿ ಎಕ್ಸ್ಕ್ಲೂಸಿವ್ ಕಾಮನ್ ಸ್ಟಾಕಲ್ಲಿ ಯಾವುದೇ ಪ್ರಾಬ್ಲಮ್ ಆದ್ರೂ ಅದನ್ನು ಎಲೆಕ್ಟಿವ್ ಬೋರ್ಡ್ ಮತ್ತು ಡೈರೆಕ್ಟರ್ಸ್ ಅವರು ಕಂಟ್ರೋಲ್ ಮಾಡ್ತಿರ್ಬೋದು. ಅದರಲ್ಲಿ ವೋಟಿಂಗ್ ರೈಟ್ಸ್ ಕೂಡ ಇರುತ್ತೆ ಕಾರ್ಪೊರೇಷನ್ ಪಾಲಿಸಿನಲ್ಲಿ. ಇನ್ ಈವೆಂಟ್ ಎ ಲಿಕ್ವಿಡೇಷನ್ ಕಾಮನ್ ಶೇರ್ಸ್ ಹೋಲ್ಡರ್ಸ್ ಹ್ಯಾವ್ ಎ ರೈಟ್ ಟು ಎ ಕಂಪನೀಸ್. ಅಂತಂದರೆ ಒಂದು ಆರ್ಗನೈಜೇಷನಲ್ಲಿ ಏನಾದರೂ ಈವೆಂಟ್ ಮಾಡ್ತಿದ್ದೀವಿ ಅಂತಂದರೆ ಅದರಲ್ಲಿ ಲಿಕ್ವಿಡೇಷನ್ ಏನಿರುತ್ತೆ ಆ ಲಿಕ್ವಿಡೇಷನ್ನ ಶೇರ್ಸ್ಗೆ ರೈಟ್ ಒಂದು ಯಾವುದಾದ್ರೂ ಒಳ್ಳೆ ಕಂಪ್ನಿಗೆ ಶೇರ್ಸ್ನ ಇಶ್ಯೂ ಮಾಡೋದಾಗಿರ್ಬೋದು ಅಥವಾ ಬೇರೆಯವರಿಗೆ ಕೊಡೋದಾಗಿರ್ಬೋದು ಶೇರ್ಸ್ನ. ಅದ್ರ ಕೊಡೋ ಶೇರ್ಸ್ಗಳಿಗೆ ಅಸೆಟ್ಸ್ ಆಫ್ಟರ್ ಟು ಬಂಡಲ್ ಹೋಲ್ಡರ್ಸ್ ಪ್ರಿಫರ್ಡ್ ಸ್ಟಾಕ್ಸ್ ಹೋಲ್ಡರ್ಸ್ ಏನಿರ್ತಾರೆ ಅದಕ್ಕಿಂತ ಕಾಮನ್ ಸ್ಟಾಕ್ ಹೋಲ್ಡರ್ಸಿಗೆ ತುಂಬ ಫುಲ್ಲಿಯಾಗಿ ಪೇಡ್ ಮಾಡೋದಾಗಿರ್ಬೋದು. ಪ್ರಿಫರ್ಡ್ ಸ್ಟಾಕ್ ಅವ್ರಿಗೆ ಇನ್ಫುಲ್ಲಿಯಾಗಿ ಪೇಡ್ ಮಾಡ್ತಾ ಹೋಗ್ತೀವಿ, ಕಾಮನ್ ಸ್ಟಾಕ್ ಅವ್ರಿಗೆ ಫುಲ್ಲಿಯಾಗಿ ಪೇಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಪ್ರಿಫರ್ಡ್ ಸ್ಟಾಕ್. ಎ ಪ್ರಿಫರ್ಡ್ ಸ್ಟಾಕ್ ಈಸ್ ಎ ಕ್ಲಾಸ್ ಆಫ್ ಓನರ್ಶಿಪ್ ಇನ್ ಎ ಕಾರ್ಪೊರೇಷನ್ ದಟ್ ಆಸ್ ಎ ಹೈಯರ್ ಕ್ಲೈಮ್ ಆನ್ ಇಟ್ ಈಸ್ ಎ ಅಸೆಟ್ಸ್ ಆ್ಯಂಡ್ ಎ ಅರ್ನಿಂಗ್ಸ್ ದೆನ್ ಕಾಮನ್ ಸ್ಟಾಕ್. ಪ್ರಿಫರ್ಡ್ ಶೇರ್ಸ್ ಜನರಲಿ ಹ್ಯಾವ್ ಎ ಡಿವಿಡೆಂಟ್ ಮಸ್ಟ್ ಬಿ ಪೇಡ್ ಔಟ್ ಬಿಫೋರ್ ಡಿವಿಡೆಂಟ್ ಟು ಕಾಮನ್ ಸ್ಟಾಕ್ಸ್ ಹೋಲ್ಡರ್ ಆ್ಯಂಡ್ ದಿ ಸ್ಟಾಕ್ ಯೂಸ್ಲಿ ನಾಟ್ ಕ್ಯಾರಿ ವೋಟಿಂಗ್ ರೈಟ್ಸ್. ಅಂದರೆ ಪ್ರಿಫರ್ಡ್ ಸ್ಟಾಕಲ್ಲಿ ಓನರ್ಶಿಪ್ ಒಂದು ಕಾರ್ಪೊರೇಷನಲ್ಲಿ ಓನರ್ಶಿಪ್ ಅನ್ನೋದು ಕ್ಲಾಸ್ ಇದ್ದಾಗಿರುತ್ತೆ. ಅದರಲ್ಲಿ ಹೈಯರಾಗಿ ಕ್ಲೈಮ್ ಅಸೆಟ್ಸ್ ಮತ್ತು ಅರ್ನಿಂಗ್ಸ ಕಾಮನ್ ಸ್ಟಾಕ್ಸಿಗೆ ಹೈಯರಾಗಿ ಕ್ಲೈಮ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಡಿವಿಡೆಂಡ್ ಮತ್ತು ಅಮೌಂಟ್ನ ಬಿಫೋರ್ ಇವಾಗ ನಾವು ಯಾವುದಾದ್ರೂ ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಆರ್ಗನೈಜೇಷನಲ್ಲಿ ಇರೋ ಪ್ರಾಫಿಟ್ ಆಗಿರ್ಬೋದು, ಅದರಿಂದ ಬಂದಿರೋ ಲಾಸ್ ಆದರೂ ಆಗಿರ್ಬೋದು, ಅದನ್ನು ಡಿವಿಡೆಂಟ್ ಮೂಲಕ ಬೇರೆಯವರಿಗೆ ತಲುಪಿಸೋದನ್ನು ಪ್ರಿಫರ್ಡ್ ಸ್ಟಾಕ್ ಅಂತಾರೆ. ಆ ಸ್ಟಾಕ್ನ ಸ್ಟಾಕ್ನ ಯಾರಿಗಾದ್ರೂ ನಾವು ಕೊಡ್ತಿದ್ದೀವಿ ಪ್ರಿಫರ್ಡ್ ಸ್ಟಾಕಲ್ಲಿ ಸ್ಟಾಕ್ಸ್ನ ಯಾರಿಗಾದ್ರೂ ಕೊಡ್ತಿದ್ವಿ ಅಂದರೆ ಅದರಲ್ಲಿ ಕ್ಯಾರಿ ವೋಟಿಂಗ್ ಪವರ್ ಕೂಡ ಅವರಿಗೆ ಸ್ಟಾಕ್ಸ್ನ ಕೊಡೋರಿಗೆ ಕೂಡ ವೋಟಿಂಗ್ ಪವರ್ ರೈಟ್ಸ್ ಕೂಡ ಇರುತ್ತೆ.
ನೆಕ್ಸ್ಟ್ ಸೆಕೆಂಡ್ ಒನ್ ಸ್ಟಾಕ್ಸಲ್ಲಿ ಸೆಕೆಂಡ್ ಟೈಪ್ ಬೇಸ್ಡ್ ಆನ್ ಕಂಪನಿ ಸ್ಪೆಸಿಫಿಕ್ಸ್, ಅಂದರೆ ಈಚ್ ಕಂಪನಿ ಆ್ಯಸ್ ಎ ಯೂನಿಟ್ ಪ್ಲ್ಯಾನ್ ಫಾರ್ ಗ್ರೋತ್ ಆ್ಯಂಡ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ವಿಚ್ ಈಸ್ ಎ ರಿಫ್ಲೇಟೆಡ್ ಇನ್ ಸ್ಟಾಕ್ ಕ್ಲಾಸಿಫಿಕೇಷನ್. ಅಂದರೆ ಒಂದು ಆರ್ಗನೈಜೇಷನ್ ಅಥವಾ ಒಂದು ಕಂಪನಿನಲ್ಲಿ ಡಿವಿಡೆಂಟ್ನ ಫಸ್ಟ್ ಒಂದು ಪ್ಲ್ಯಾನ್ ಮಾಡಿ ಅದ್ರದ್ದು ಗ್ರೋತ್ ಮತ್ತು ಡಿವಿಡೆಂಟ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಅದ್ರ ಕ್ಲಾಸಿಫಿಕೇಷನ್ ಹೇಗಿರುತ್ತೆ ಅನ್ನೋದನ್ನು ಸ್ಟಾಕಲ್ಲಿ ತಿಳ್ಕೊತಾ ಹೋಗ್ತೀವಿ. ಅದರಲ್ಲಿ ಫಸ್ಟ್ ಒನ್ ಬ್ಲೂ ಚಿಪ್ ಸ್ಟಾಕ್ಸ್ ಆರ್ ದಿ ಬಿಗ್ಗೆಸ್ಟ್ ಕಂಪನೀಸ್ ಇನ್ ದಿ ಕಂಟ್ರಿ. ದೀಸ್ ಆರ್ ಇನ್ ಎ ಹೈಯರ್ ಕ್ವಾಲಿಟಿ ಕಂಪನಿ ವಿತ್ ಹ್ಯಾಸ್ ಎ ಸ್ಟ್ರಾಂಗ್ ಪ್ರಾಫಿಟ್ಸ್ ಆ್ಯಂಡ್ ಎ ಸ್ಟಡಿ ಡಿವಿಡೆಂಟ್ ಪೇಮೆಂಟ್. ದೇ ಆರ್ ಆಲ್ಸೋ ಸಮ್ ಆಫ್ ಫಾಸ್ಟ್ ದಿ ಸ್ಟಾಕ್ ಇನ್ ಎ ಇನ್ವೆಸ್ಟರ್ಸ್. ಅಂದರೆ ಬ್ಲೂ ಚಿಪ್ ಸ್ಟಾಕಲ್ಲಿ ಒಂದು ಆರ್ಗನೈಜೇಷನ್ ಅಥವಾ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಬಿಗ್ಗೆಸ್ಟ್ ಕಂಪನಿ. ಇವಾಗ ಯಾವುದಾದ್ರೂ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಯಾವ ಕಂಟ್ರಿನಲ್ಲಿ ತುಂಬ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಂಡು ಆ ಕಂಟ್ರಿನಲ್ಲಿ ಏನು ಇದೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ನಾವು ಆ ಕಂಪ್ನಿನ ಸ್ಟಾರ್ಟ್ ಮಾಡ್ತೀವಿ ಫಸ್ಟೇ. ಅದನ್ನು ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರೀತಾರೆ. ಬ್ಲೂ ಚಿಪ್ ಸ್ಟಾಕ್ಸಲ್ಲಿ ಸ್ಟ್ರಾಂಗಾಗಿ ಅದು ನಾವು ಕಂಟ್ರಿನಲ್ಲಿ ಇವಾಗ ಒಳ್ಳೆಯ ಪ್ರಾಫಿಟ್ ಸಿಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ಸಿಗೋ ಪ್ರಾಫಿಟನ್ನು ಸ್ಟಡಿ ಮತ್ತು ಡಿವಿಡೆಂಟ್ ಪೇಮೆಂಟ್ ಕೂಡ ಮಾಡ್ಬೋದು. ಅದರಲ್ಲಿ ಇನ್ವೆಸ್ಟರ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಅದರಲ್ಲಿ ಡಿವಿಡೆಂಟ್ನ ಕೊಡ್ತಾ ಹೋಗ್ಬೋದು. ಅದನ್ನೇ ಬ್ಲೂ ಚಿಪ್ ಸ್ಟಾಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇನ್ಕಮ್ ಸ್ಟಾಕ್ ಆರ್ ಎ ಆಫನ್ ಐಟಮ್ಸ್ ರಿಲೇಟೆಡ್ ಟು ಬ್ಲೂ ಚಿಪ್ ಸ್ಟಾಕ್ಸ್. ದೇ ಆರ್ ಎ ಸ್ಟೇಬಲ್ ಕಂಪನಿ ದಟ್ ಪೇ ಲಾರ್ಜ್ ಡಿವಿಡೆಂಡ್ಸ್. ದೀಸ್ ಕಂಪನೀಸ್ ಹ್ಯಾವ್ ಎ ಹೈ ಡಿವಿಡೆಂಟ್ ಪೇ ಔಟ್ ರೇಷಿಯೋ ಬಿಕಾಸ್ ದೇರ್ ಆರ್ ಎ ಆಪರ್ಚುನಿಟಿ ಟು ಇನ್ವೆಸ್ಟಿಂಗ್ ಮೇ ಬಿ ಇನ್ ದಿ ಬಿಕಾಸ್ ದಟ್ ಎ ವುಡ್ ಹೆಲ್ಡ್ ಎ ಹೈಯರ್ ರಿಟರ್ನ್ ಆನ್ ಸ್ಟಾಕ್ಸ್. ಅಂದರೆ ಇನ್ಕಮ್ ಸ್ಟಾಕಲ್ಲಿ ಒಂದು ಕಂಪನಿ ಅಥವಾ ಆರ್ಗನೈಜೇಷನಲ್ಲಿ ಬ್ಲೂ ಚಿಪ್ ಸ್ಟಾಕ್ನ ಇವಾಗ ನಾವು ಒಂದು ಕಂಟ್ರಿನಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ, ಅಲ್ಲಿ ಪ್ರಾಫಿಟ್ ಸಿಗುತ್ತೆ ಅನ್ನೋ ಮುಖಾಂತರ ನಾವು ಸ್ಟಾರ್ಟ್ ಮಾಡಿರ್ತೀವಿ ಒಂದು ಕಂಟ್ರಿನಲ್ಲಿ ಒಂದು ಕಂಪನಿನ. ಆ ಕಂಪನಿ ಸ್ಟಾರ್ಟ್ ಮಾಡಿರ್ತೀವಿ ಅಂದರೆ ಇನ್ಕಮ್ ಸ್ಟಾಕಲ್ಲಿ ಬ್ಲೂ ಚಿಪ್ ಸ್ಟಾಕಿಗೆ ರಿಲೇಟೆಡ್ ಆಗಿ ನಾವು ಇನ್ಕಮ್ ಸ್ಟಾಕ್ಸ್ನ ತಗೋತಾ ಹೋಗ್ತೀವಿ. ಒಂದು ಕಂಪನಿ ಏನಾದ್ರು ಸ್ಟಾರ್ಟ್ ಮಾಡ್ತಿದ್ವಿ ಅಂದರೆ ಅಲ್ಲಿ ಆಗಿರೋ ಲಾರ್ಜ್ ಡಿವಿಡೆಂಟ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಆ ಅಮೌಂಟ್ನ ನಾವು ಡಿವಿಡೆಂಟ್ ಮುಖಾಂತರ ಇನ್ಕಮ್ ಸ್ಟಾಕ್ ಅವ್ರಿಗೆ ಪೇ ಮಾಡ್ತಾ ಹೋಗ್ಬೋದು. ಒಂದು ಕಂಪನಿ ಹೈಯಾಗಿ ರನ್ ಆಗ್ತಾ ಹೋಗ್ತಿರುತ್ತೆ. ಅದರಲ್ಲಿ ರನ್ ಆಗಿದ್ದಾರೆ ಅನ್ನೋದ್ರಲ್ಲಿ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನ ರೇಷಿಯೋ ಮುಖಾಂತರನೂ ಕೂಡ ಇನ್ವೆಸ್ಟರ್ಗೆ ಕೊಡ್ತಾ ಹೋಗ್ಬೋದು. ಇನ್ವೆಸ್ಟರ್ಸ್ಗೆ ತುಂಬ ರೀತಿ ಆಪರ್ಚುನಿಟಿ ಸಿಗುತ್ತೆ. ಅದು ಹೈಯರ್ ರಿಟರ್ನ್ ಟು ಸ್ಟಾಕ್, ಅಂದರೆ ಬೇಕಾದ ಸ್ಟಾಕ್ಸ್ನ ರಿಟರ್ನ್ ಕೊಟ್ಟರೆ ಅದಕ್ಕೆ ಪ್ರಾಫಿಟ್ಟು ಕೂಡ ಸಿಗುತ್ತೆ. ಹೈಯರ್ ರಿಟರ್ನ್ ಸ್ಟಾಕ್ ಅಂತಂದರೆ ಹೈಯರ್ ಆಗಿ ತುಂಬ ಜಾಸ್ತಿ ಅಮೌಂಟು ಕೂಡ ನಮಗೆ ಡಿವಿಡೆಂಟ್ ಮುಖಾಂತರ ಸಿಗುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಸ್ಟಾಕ್ ಆರ್ ದಿ ಸ್ಟಾಕ್ ಆಫ್ ಕಂಪನೀಸ್ ದಟ್ ಯೂಸುಲಿ ಹ್ಯಾವ್ ಒನ್ ಆರ್ ಎ ಮೋರ್ ಆಫ್ ದಿ ಫಾಲೋಯಿಂಗ್. ಅಂದರೆ ವ್ಯಾಲ್ಯೂ ಸ್ಟಾಕ್ಸಲ್ಲಿ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತಂದರೆ ಆ ಕಂಪನಿಗೆ ಬೇಕಾಗಿರೋ ಎಂಪ್ಲಾಯೀಸ್ ಆಗಿರ್ಬೋದು, ಅದರಿಂದ ಸಿಗೋ ಪ್ರಾಫಿಟ್ಸು, ಅದಕ್ಕೆ ಬೇಕಾಗಿರೋ ಸ್ಟಾಕ್ಸು, ಶೇರ್ಸು ಎಲ್ಲನೂ ವ್ಯಾಲ್ಯೂ ಸ್ಟಾಕ್ಸಲ್ಲಿ ತಗೋತೀವಿ. ಅದರಲ್ಲಿ 3 ಟೈಪ್ಸ್ ಬರುತ್ತೆ: ಲೋ ಪ್ರೈಸ್ ಆ್ಯಂಡ್ ಅರ್ನಿಂಗ್ಸ್ ರೇಷಿಯೋ, ಲೋ ಪ್ರೈಸ್ ಟು ಬುಕ್ ರೇಷಿಯೋ, ಲೋ ಪ್ರೈಸ್ ಟು ಡಿವಿಡೆಂಟ್ ರೇಷಿಯೋ. ಲೋ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತಂದರೆ ಇವಾಗ ಕಮ್ಮಿ ಪ್ರೈಸ್ ಇರುತ್ತೆ, ಅರ್ನಿಂಗ್ಸು ರೇಷಿಯೋದಲ್ಲಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ, ಅದನ್ನು ಲೋ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ ಕರೀತಾರೆ. ಲೋ ಪ್ರೈಸ್ ಟು ಬುಕ್ ರೇಷಿಯೋ ಅಂದರೆ ಬುಕ್ ರೇಷಿಯೋ ತುಂಬ ಕಮ್ಮಿ ಇರುತ್ತೆ, ರೇಷಿಯೋದಲ್ಲಿ ತುಂಬ ಜಾಸ್ತಿ ಇರುತ್ತೆ, ಅದನ್ನು ಲೋ ಪ್ರೈಸ್ ಟು ಬುಕ್ ರೇಷಿಯೋ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಲೋ ಪ್ರೈಸ್ ಟು ಡಿವಿಡೆಂಟ್ ರೇಷಿಯೋದಲ್ಲಿ ಪ್ರೈಸು ಕಡಿಮೆ ಆಗ್ತಾ ಹೋಗುತ್ತೆ. ಯಾವುದಾದ್ರೂ ಕಂಪ್ನಿನ ಇವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಇದರಲ್ಲಿ ಡಿವಿಡೆಂಟ್ ಕೂಡ ಪ್ರೈಸು ಕಮ್ಮಿ ಇರುತ್ತೆ ಸ್ಟಾರ್ಟಿಂಗು, ಆಮೇಲೆ ಹೋಗ್ತಾ ರೇಷಿಯೋ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. In other words, they are the underpriced when compared to other company stock in the market. ಬೇರೆ ಕಂಪ್ನಿಗಳಿಗೆ ಹೋಲಿಸ್ಕೊಂಡ್ರೆ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಒಂದು ಕಂಪ್ನಿನ ಬೇರೆ ಕಂಪ್ನಿಗೆ ಕಂಪೇರ್ ಮಾಡಿ ಅಲ್ಲಿರೋ ಪ್ರೈಸ್ ಆಗಿರ್ಬೋದು, ನಾವು ಎಲ್ಲಿ ಲೊಕೇಶನ್ನಲ್ಲಿ ಕಂಪ್ನಿನ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಬರೋ ಮಾರ್ಕೆಟ್ಸ್ ಮತ್ತು ಸ್ಟಾಕ್ಸ್ನ ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋದನ್ನು ವ್ಯಾಲ್ಯೂ ಸ್ಟಾಕ್ಸ್ ತಿಳ್ಕೊಡುತ್ತೆ. ನೆಕ್ಸ್ಟ್ ಒನ್ ಗ್ರೋತ್ ಸ್ಟಾಕ್ಸ್ ಅಂದರೆ ಗ್ರೋತ್ ಸ್ಟಾಕ್ ಆರ್ ಎ ಸ್ಟಾಕ್ಸ್ ಆಫ್ ಎ ಕಂಪನೀಸ್ ವಿತ್ ಪ್ರಾಫಿಟ್ಸ್ ದಟ್ ಆರ್ ಎ ಇನ್ಕ್ರೀಸಿಂಗ್ ಕ್ವಿಕ್ಲಿ. ದಿಸ್ ಇನ್ಕ್ರೀಸ್ ಇನ್ ಪ್ರಾಫಿಟ್ ಈಸ್ ಎ ರಿಫ್ಲೆಕ್ಟೆಡ್ ಇನ್ ದಿ ಕಂಪನಿ ಸ್ಟಾಕ್ ಪ್ರೈಸ್. ಅಂದರೆ ಗ್ರೋತ್ ಸ್ಟಾಕ್ಸ್ ಅಂದರೆ ಇವಾಗ ಫಸ್ಟಿಂದ ನಾವು ಎಲ್ಲ ಬ್ಲೂ ಚಿಪ್ ಸ್ಟಾಕ್ಸ್ ಆಗಿರ್ಬೋದು, ಇನ್ಕಮ್ ಸ್ಟಾಕ್ಸು, ವ್ಯಾಲ್ಯೂ ಸ್ಟಾಕ್ಸ್ ಎಲ್ಲ ಮಾಡಾದಮೇಲೆ ನಾವು ಗ್ರೋತ್ನ ಮಾಡಬೇಕಾಗಿರೋದು. ಗ್ರೋತ್ ಸ್ಟಾಕ್ಸಲ್ಲಿ ನಾವು ಇವಾಗ ಯಾವ್ದಾರ ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಲ್ಲಿ ಸಿಗೋ ಪ್ರಾಫಿಟ್ಟು ಇನ್ಕ್ರೀಸರ್ ಆಗಿರ್ಬೋದು, ಡಿಕ್ರೀಸರ್ ಆಗಿರ್ಬೋದು.
ಇನ್ಕ್ರೀಸ್ ಆದರೆ ಬೇಗ ಕ್ವಿಕ್ಲಿ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಪ್ರಾಫಿಟ್ ಸಿಗೋದು ರಿಫ್ಲೇಟೆಡ್ ಆಗಿ. ಇವಾಗ ಒಂದು ಕಂಪ್ನಿ ಸ್ಟಾಕ್ನ ಪ್ರೈಸ್ನ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇಷ್ಟೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಪ್ರಾಫಿಟ್ ಇಷ್ಟೇ ಸಿಗುತ್ತೆ ಅಂತ ನಾವು ತಿಳ್ಕೊಳಕ್ಕಾಗಲ್ಲ ಮುಂಚೆನೇ. ಅದನ್ನು ರಿಫ್ಲೇಟೆಡ್ ಆಗಿ ಪ್ರಾಫಿಟ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗು ಕೂಡ ತಿಳ್ಕೊಬೋದು. ಇನ್ಕ್ರೀಸ್ ಆದರೆ ಕ್ವಿಕ್ಲಿ ಆಗಿ ತುಂಬ ಫಾಸ್ಟಾಗಿ ಗ್ರೋತ್ ಸ್ಟಾಕಲ್ಲಿ ಕಂಪನಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.